Good morning to all. Welcome to Karnataka LMS e-content. I am Nagmani Envi. In today's class, I am going to explain chapter 26 of book 2 from the novel Hard Times, written by Charles Dickens, prescribed by the University of Mysore to the second B.A.IV-Sem-Optional English 4th semester CBCS course 2020-2022 under the title Victorian Fiction. The title of this paper is Mrs. Posset's Tale. As Mrs. Posset's nerves being slow to recover their tone, she continued to stay at Mr. Bounderby's retreat for some more weeks. ಕಳೆದ ಚಾಪ್ಟರ್ ನೋಡಿದ್ದೀವಿ. ಬ್ಯಾಂಕ್ ರಾಬರಿ ಆಯಿತು. ಬ್ಯಾಂಕ್ ರಾಬರಿ ಆದಾಗಿಂದ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ ಮಿಸ್ಟರ್ ಬೌಂಡರ್ಬಿ. ಆಮೇಲೆ he takes her to country house and allows her to stay there. And even now she is not yet completely recovered. So though she was sent back to the bank, on the weekend she is invited to stay at the country house. ಬ್ಯಾಂಕಿಗೆ ಹೋಗಬೇಕು ಅವಳು ವಾರದ ದಿನಗಳಲ್ಲಿ. ವಾರಾಂತ್ಯದಲ್ಲಿ ಅವಳು ಬೌಂಡರಿ ಮನೆಗೆ ಬರ್ಬೋದು. ಸೊ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಕೆಲವು ವಾರಗಳು ಉಳ್ಕೊಳ್ಳೋದು ಒಂದು ತೀರ್ಮಾನ ಆಗುತ್ತೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಶಿ ಟೇಕ್ಸ್ ರೇರ್ ಪಿಟಿ ಆನ್ ಮಿಸ್ಟರ್ ಬೌಂಡರ್ಬಿ. ಕಳೆದ ಚಾಪ್ಟರ್ ನೋಡಿದ್ದೀವಿ ಹೌ ಮಚ್ sympathetic she is towards Mr. Bounderby, how she shows pity on him, and even now she showers rare pity on Mr. Bounderby, but she is full of contempt for his portrait when alone. When he is in front of her, she shows him more pity, but when she is alone, when she looks at his portrait, she is contemptuous of his portrait. ಅವನು ಚಿತ್ರ ನೋಡಿದ್ರೆ ಕೋಪ ಬರುತ್ತಾ ಅವನ ಬಗ್ಗೆ. ಯಾಕೆ ಅಷ್ಟು ವರ್ಷಗಳಿಂದ ಅವನ ಮನೆಯಲ್ಲೇ ಇದ್ಕೊಂಡು ಅವನ ಸೇವೆ ಸಲ್ಲಿಸಿದ್ರು ಕೂಡ ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವಳು ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ. ಇಷ್ಟು ಕರುಣೆ ತೋರಿಸ್ತಾಳೆ, ಇಷ್ಟು ಪಿಟಿ ತೋರಿಸ್ತಾಳೆ, ಇಷ್ಟು ಎಲ್ಲ ಹೋಗ್ಲುತ್ತಾನೆ. ಅಂಡ್ ಅವನದೆಲ್ಲ ಕತೆ ಬೆಳಗಾಗಿದ್ರೆ ಐ ಆಮ್ ಫ್ರಮ್ ದ ಗಟ್ಟರ್ ಮೈ ಗ್ರ್ಯಾಂಡ್ ಮದರ್ ಲೆಫ್ಟ್ ಮೀ ಲಾಕ್ಡ್ ಮೀ ದಿಸ್ ದಟ್ ಹೇಳ್ತಾನೆ ಇರ್ತಾನೆ. ಎಷ್ಟು ಕತೆ ಕೇಳಿದಲ್ಲ ಅವಳು. ಆ ಕತೆಗಾರು ಒಂಚೂರು ಕರುಣೆ ತೋರಿಸಿ ಕೇಳಿದ್ದಕ್ಕಾರು ಮದುವೆ ಆಗಬಾರ್ದಾಗಿತ್ತ ಅವನು. ಅದಕ್ಕೆ ಶಿ ಈಸ್ ಕಂಟೆಂಪ್ಚುಯಸ್. ಶಿ ಶೋಸ್ contempt to his portrait. It has become her business to observe Louisa's movement on the staircase. ಏನು ಮಾಡ್ತಾಳೆ, ಏನು ಕೆಲಸ ಇಲ್ಲ. ಬ್ಯಾಂಕಲ್ಲಿ ಏನು ಮಾಡ್ತಿದ್ಲು, she used to observe every customer in the bank, every aspect of the bank, every affair of the bank. Here she has nothing to observe. She observes only Louisa's movement on staircase, imaginary staircase. ಅವಳೇ ಕಲ್ಪನೆ ಮಾಡ್ಕೊಳ್ತಾಳೆ. ಲೂಯಿಸಾ ಮೆಟ್ಲು ಹತ್ತಿ ಇಳಿತಾ ಇರೋ ಹಾಗೆ ಅವಳ ಕಲ್ಪನಾ ಕಲ್ಪನೆಯ ಮೆಟ್ಟಿಲುಗಳಲ್ಲಿ ಲೂಯಿಸಾನ ಗಮನಿಸೋದೇ, ಅವಳ ಚಲನವನ್ನು ಗಮನಿಸೋದೇ ಆಗಿದೆ. ಅವಳ ಮೇಲೆ ಬಂದ್ಲಾ. ಒನ್ ಡೇ ಶಿ ಆಸ್ಕ್ಡ್ ಮಿಸ್ಟರ್ ಬೌಂಡರ್ಬಿ ಇಫ್ ಎನಿಥಿಂಗ್ ಹ್ಯಾಸ್ ಬಿನ್ ಟ್ರೇಸ್ಡ್ ಅಬೌಟ್ ದ ರಾಬರಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಮಿಸ್ಟರ್ ಬೌಂಡರ್ಬಿ ಕೇಳ್ತಾಳೆ. ಮಿಸ್ಟರ್ ಬೌಂಡರ್ಬಿ ರಿಪ್ಲೈಸ್ ದಟ್ ಇಟ್ ಇಸ್ ನಾಟ್ ಟ್ರೇಸ್ಡ್ ಅಂಡ್ ಹಿ ಹ್ಯಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಇಟ್ ಎಟ್ ಅಂಡ್ Rome wasn't built in a day. No, not yet. I have not expected it yet. ಇನ್ನೂ ಇಲ್ಲ, ನಾನೇನು ನಿರೀಕ್ಷೆ ಮಾಡಿಲ್ಲ. ಏನು ರೋಮ್ ನಗರವನ್ನು ಒಂದು ದಿನದಲ್ಲಿ ಕಟ್ಟಲಾಯಿತೆ? ವಾಸ್ ದ ರೋಮ್ ಬಿಲ್ಟ್ ಇನ್ ಎ ಸಿಂಗಲ್ ಡೇ? ನಾಟ್ ಎಟ್ ಇನ್ ಎ ವೀಕ್? ಒಂದು ವಾರದಲ್ಲಿ ಕಟ್ಬಿಟ್ರ ರೋಮ್ನ? ಇಟ್ ಟೇಕ್ಸ್ ಟೈಮ್. ಹಿ ಕ್ಯಾನ್ ವೆಯ್ಟ್. ಐ ವೆಯ್ಟ್. ನಾನು ಕಾಯ್ತೀನಿ. ಐ ಕೋಟ್ ಆ್ಯಂಡ್ ಅನ್ಕೋಟ್. ಇಫ್ ರೊಮುಲಸ್ ಆ್ಯಂಡ್ ರೇಮಸ್ ಕುಡ್ ವೆಯ್ಟ್. ರೊಮುಲಸ್ ಆ್ಯಂಡ್ ರೇಮಸ್ ನಮ್ಮ ಹಂಪೆಯ ನಗರವನ್ನು ಕಟ್ಟಲಿಕ್ಕೆ ಕಾರಣ ಹಕ್ಕಬುಕ್ಕರು. ಹಾಗೆ ರೊಮುಲಸ್ ಆ್ಯಂಡ್ ರೇಮಸ್ ರೋಮ್ ನಗರದ ಸ್ಥಾಪನೆಗೆ ಕಾರಣಕರ್ತರು. ಅವರು ಅಷ್ಟು ದಿನ ಕಾಯ್ದಿಲ್ವಾ? ಹಾಗೆ ಐ ಆಲ್ಸೋ ವೆಯ್ಟ್. ಜೋಸೈಯಾ ಬೌಂಡರ್ಬಿ ಕ್ಯಾನ್ ವೆಯ್ಟ್. ದೇ ವರ್ ಬೆಟರ್ ಆಫ್ ಇನ್ ದರ್ ಯೂತ್ ದ್ಯಾನ್ ಐ ವಾಸ್. ಇನ್ ಎ ವೇ ದೇ ವರ್ ಬೆಟರ್ ದ್ಯಾನ್ ಮೀ ವೆನ್ ದೇ ವರ್ ಯಂಗ್ ದ್ಯಾನ್ ಮೀ. ನನಗಿಂತನೂ ಅವರು ಚಿಕ್ಕವರಿದ್ದಾಗ ಉತ್ತಮ ಸ್ಥಿತಿಯಲ್ಲಿದ್ದರು. ಹವೆವರ್ ದೇ ಹ್ಯಾಡ್ ಎ ಶೀ ವುಲ್ಫ್ ಫಾರ್ ಎ ನರ್ಸ್. ಅವ್ರಿಗೆ ನರ್ಸ್ ಮಾಡಲಿಕ್ಕೆ ಶೀ ವುಲ್ಫ್ ಒಂದು ಹೆಣ್ಣು ತೋಳಾಯಿತು. ಐ ಹ್ಯಾಡ್ ಓನ್ಲಿ ಎ ಶೀ ವುಲ್ಫ್ ಫಾರ್ ಎ ಗ್ರ್ಯಾಂಡ್ ಫಾದರ್. ನನಗಿದ್ದ ಶೀ ವುಲ್ಫ್ ಯಾರು? ನಮ್ಮ ಅಜ್ಜಿ. ಶಿ ಡಿಡ್ಂಟ್ ಗಿವ್ ಎನಿ ಮಿಲ್ಕ್ ಮ್ಯಾಮ್, ಶಿ ಗೇವ್ ಬ್ರೂಸಸ್. ಗೊತ್ತಾ ಮ್ಯಾಮ್, ನಮ್ಮ ಅಜ್ಜಿ ಏನು ಕುಡಿಯೋದೇ ಕಾಲು ಕೊಟ್ಟಿರಲಿಲ್ಲ. ಶಿ ಗೇವ್ ಓನ್ಲಿ ಬ್ರೂಸಸ್. ಬರೀ ಬೈಗ್ಲ ಹೊಡ್ತಾ ಅಷ್ಟೇ ಕೊಡ್ತಾ ಇದ್ದು. ಅಟ್ಲೀಸ್ಟ್ ದೇ ವರ್ ಲಕ್ಕಿ than me. The she wolf which had taken care of them, used to take care well of them. Because past its size and shudders on the hಳೆ ಕತೆ
ಹೇಳ್ಬಿಟ್ಟು ಶಿ ಸೈಸ್ ಆ್ಯಂಡ್ ಶಡ್ಡಸ್ ನಡುಗ್ಬಿಟ್ಲು. ಹಂಗೇನೆ ಹಾಲು ಕೊಡ್ತಿರಲಿಲ್ಲ, ಬರೀ ಹೊಡ್ತಾ ಬೈಗ್ಲ ಬ್ರೂಸಸ್ ಅಂತ ಅಂದಾಗ. ಹಿ ಟೆಲ್ಸ್ ದಟ್ ಯಂಗ್ ಟಾಮ್ ಈಸ್ ಹೆಲ್ಪಿಂಗ್ ಟು ಇನ್ವೆಸ್ಟಿಗೇಟ್ ದ ಕೇಸ್. ಯಂಗ್ ಟಾಮ್ ಈಸ್ ಹೆಲ್ಪಿಂಗ್ ಟು ಇನ್ವೆಸ್ಟಿಗೇಟ್ ದ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಟಾಮ್ ಸಹಾಯ ಮಾಡ್ತಿದ್ದಾನೆ. ಆ್ಯಂಡ್ ಹಿಸ್ ಇಂಜೆಕ್ಷನ್ ಈಸ್ ಟು ಕೀಪ್ ಇಟ್ ಕ್ವೈಟ್. ವಾಟ್ಸ್ ಇಸ್ ಇಂಜೆಕ್ಷನ್ ಅವನ ಆದೇಶ ಏನು? ಕೀಪ್ ಇಟ್ ಕ್ವೈಟ್, ಸೈಲೆಂಟಾಗಿರಬೇಕು, ಮಾತಾಡಬಾರ್ದು ಎಲ್ಲೂ ಕೇಸ್ ಬಗ್ಗೆ. ಆ್ಯಂಡ್ ದ ಥೀವ್ಸ್ ದೆನ್ when everything is silent, the thieves allow the thieves to grow in confidence by little and little. ಎಲ್ಲ ಪ್ರಕರಣ ಮುಚ್ಚೈತಪ್ಪ, ಎಲ್ಲ ಸೈಲೆಂಟ್ ಆಗಿಬಿಟ್ರು ಅಂತ ಥೀವ್ಸ್ ಕಳ್ಳರು ಏನು ಮಾಡ್ತಾರೆ, ಸ್ವಲ್ಪನೇ ಅವರು ಕಾನ್ಫಿಡೆಂಟ್ ಆಗ್ತಾರೆ. ಆ್ಯಂಡ್ ದೇ ವಿಲ್ ದೇ ವಿಲ್ ಕಮ್ ಔಟ್ ಆಗ ಆ ಧೈರ್ಯದಿಂದ. ಆ್ಯಂಡ್ ದೇ ವಿಲ್ ಹ್ಯಾವ್ ದೆಮ್ ದೆನ್. ಆಗ ಅವ್ರನ್ನ ಹಿಡಿಬೋದು. She tells that it's very interesting and reminds him of the old man. Yes, Tom's injunction is very interesting. And what about that old man? Arab old man idlalla avಳ ಬಗ್ಗೆ. He tells that it's better not to talk of that old man. ಆ old one ಬಗ್ಗೆ ಮಾತಾಡೋದು ಬೇಡ. The same evening, Mrs. Parsett looks through her window at Louisa and Mr. Harters in the garden, talking very low. ಅದೇ ದಿನ ಸಂಜೆ Mrs. Parsett looks out through the window. ಕಿಟಕಿ ಮೂಲಕ ನೋಡ್ತಾಳೆ. In the garden, Louisa and Harters are walking. They are strolling and they are talking very low. ಮೆಲ್ಲಗೆನ ಮಾತಾಡ್ತಿದ್ದಾರೆ. She strains her hawk's eyes to the utmost. ಅವ್ರು ಏನು ಎಷ್ಟು ಹತ್ತದಲ್ಲಿದ್ದಾರೆ ಅಂತ ನೋಡೋಕ್ಕೆ hawk's eye, ಅವಳ ಹದ್ದಿನ ಕಣ್ಣನ್ನು ತುಂಬ ಅದಕ್ಕೆ ಸ್ಟ್ರೈನ್ ಮಾಡಿಕೊಂಡು ಆಯಾಸ ಮಾಡಿಕೊಂಡು ನೋಡ್ತಾಳೆ, ದಿಟ್ಟಿಸಿ ನೋಡ್ತಾಳೆ. ಶಿ ಈಸ್ ಟು ಡಿಸ್ಟೆಂಟ್ ಟು ಹಿಯರ್ ಎ ವರ್ಡ್ ಆಫ್ ದ ಡಿಸ್ಕೋರ್ಸ್. ಅವರ ಸಂಭಾಷಣೆ ಏನು ಅಂತ ಕೇಳಿಸ್ಕೊಳ್ಳೋಕ್ಕೆ ಶಿ ಈಸ್ ಇನ್ ಎ ಫಾರ್ ಡಿಸ್ಟೆಂಟ್ ಪ್ಲೇಸ್. Louisa asked Mr. Harters if he can. She cannot hear, but the writer continues. What they are talking of. She was so curious, and they are talking of this. Louisa asked Mr. Harters if he can recollect Stephen, his face, his manner, and what he said. She wants to know Harters' impression of Stephen. ನೀನು ರಿಕಲೆಕ್ಟ್ ಮಾಡ್ಕೊಳಕ್ಕಾಗತ್ತಾ ಸ್ಟೀಫನ್ನ? ಅವನ ಮುಖ, ಅವನ ಮಾತು, ಅವನ ನಡೆ ನುಡಿ, ರೀತಿ ನೀತಿ ಎಲ್ಲ. He opens that he appeared to him to be lengthy and prosy in the extreme. Yes. ಅವ್ನು ನನಗನ್ನಿಸ್ತು he is too lengthy, ತುಂಬ ಜಾಸ್ತಿ ಮಾತಾಡ್ತಾನೆ, ದೀರ್ಘವಾಗಿ ಮಾತಾಡ್ತಾನೆ. ಆ್ಯಂಡ್ ಪ್ರೋಸಿ, ತುಂಬ ಗದ್ಯ, ಜಾಸ್ತಿ ಮಾತಾಡ್ಬಿಟ್ಟ ಅನಿಸ್ತು, ಎಕ್ಸ್ಟ್ರೀಮ್ ಮಾತಾಡ್ಬಿಟ್ಟ. he thought. ಆಗ ನಂಗೆ ಅನ್ನಿಸ್ತು ಅವನ ಬಗ್ಗೆ, he belongs to that class of low virtue, ಒಂದು ಲೋ ಪ್ರೊಫೆಷನ್. ಅವರು ಉದ್ಯೋಗದಲ್ಲಿರೋದೇ ಹಂಗಲ್ವಾ, ವರ್ಚೂಸ್ ಸ್ವಲ್ಪ ಕಡಿಮೆ, ಅದರಿಂದ ನಂಗೆ ಮಾತಾಡ್ದ ಅಂತ ಇದು ನಾವೆಲ್ ಇದೆ ಈ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು. ಲೋ ವರ್ಚೂಸ್ ಕ್ಲಾಸ್, ಲೋ ಪ್ರೊಫೆಷನ್ ಅಂತ, ಬಿಲಾಂಗ್ಸ್ ಟು ಲೋ ಸ್ಕೂಲ್ ಆಫ್ ವರ್ಚು ಅಂತ. ಐ ಕೋಟ್ ಅಂಡ್ ಅನ್ಕೋಟ್, ಮೈ ಗುಡ್ ಫೆಲೋ, ಯು ಆರ್ ಓವರ್ ಡೂಯಿಂಗ್ ದಿಸ್. ಆಗಲೇ ಅಂದ್ಕೊಂಡೆ ಅವನು ಅಷ್ಟು ಹೈ ಪಿಚ್ಚಲ್ಲಿ he defended his class ಆಗ ಅಂದ್ಕೊಂಡೆ. ಮೈ ಗುಡ್ ಫೆಲೋ, ಅಯ್ಯೋ ಪಾಪದ ಮನುಷ್ಯನೇ, ಯು ಆರ್ ಓವರ್ ಡೂಯಿಂಗ್ ದಿಸ್, ನೀನು ಅತಿಯಾಗಿ ಮಾತಾಡ್ತಿದ್ಯಾ ಕಣಯ್ಯ, ಯು ಆರ್ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತು ನನಗೆ. Louisa opens that it has been very difficult for her to think ill of that man. No, I don't think so. I don't agree with you. I cannot think. It's very difficult for me to think very ill of that man. ಅವನ ಬಗ್ಗೆ ಅಷ್ಟು ಕೆಟ್ಟಾಗಿ ಆಲೋಚನೆ ಮಾಡೋಕ್ಕೆ ನನಗೆ ಅನಿಸಲ್ಲ, ತುಂಬ ಕಷ್ಟ ಆಗುತ್ತೆ. He tells that he has told by Tom she does not know good of the fellow and any other such person. ನಂಗೆ ಟಾಮ್ ಹೇಳಿದ್ದಾನೆ, because you cannot think ill of that fellow because you do not know any other good person and any good of that fellow. ನಿನ್ಗೆ ಒಳ್ಳೇದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ, ಬೇರೆ ಯಾರು ಒಳ್ಳೆಯವ್ರನ್ನೂ ನೀನು ನೋಡಿಲ್ಲ. ಆ್ಯಂಡ್ ಎನಿ ಅದರ್ ಸಚ್ ಪರ್ಸನ್, ಆ ಥರ ಸ್ಟೀಫನ್ ಥರ ಬೇರೆ ಯಾರನ್ನು ನೋಡಿಲ್ಲ, ನಿಂಗೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಸೊ ಯು ಆಲ್ವೇಸ್ ಥಿಂಕ್ ಆಫ್ ಓನ್ಲಿ ಗುಡ್. ಶಿ ರಿಟರ್ನ್ ಇನ್ ಫಸ್ಟ್ ಪರ್ಸನ್. ಐ ಕೋಟು ನನ್ಗಂಡು, ಹೌ ಕೆನ್ ಐ ವೆನ್ ಐ ನೋ ನಥಿಂಗ್ ಆಫ್ ದೆಮ್, ಮೆನ್ ಆರ್ ವುಮೆನ್, ಹೌ ಕೆನ್ ಐ, ನಂಗೆ ಹೆಂಗೆ ಗೊತ್ತಾಗುತ್ತೆ? ಐ ಡೋಂಟ್ ನೋ ಎನಿಥಿಂಗ್ ಆಫ್ ದಟ್ ಸಚ್ ಪೀಪಲ್, ಮೆನ್ ಆರ್ ವುಮೆನ್, ಗಂಡಸಾಗಲಿ ಹೆಂಗಸಾಗಲಿ ಆ ಥರದ ನನಗೇನು ಗೊತ್ತಿದ್ದಾರೆ. He tells us that he knows something of several varieties of his excellent fellow creatures. Yes, I have seen varieties of excellent fellow creatures. Not only people from that class. In my class, excellent class ಅಂತ ಹೇಳ್ತೀವಲ್ಲ, there also I have seen varieties of people,
ಗುಡ್, ಬ್ಯಾಡ್, ಅಗ್ಲಿ ಎಲ್ಲ. ಸ್ಟೀಫನ್ ಟಾಕ್ಸ್ ವೆಲ್. ಸ್ಟೀಫನ್ ಟಾಕ್ಸ್ ವೆಲ್, ಚೆನ್ನಾಗಿ ಮಾತಾಡ್ತಾನೆ. ಆ್ಯಂಡ್ ಎವ್ರಿ ಫೆಲೋ ಟಾಕ್ಸ್, ಎಲ್ಲರೂ ಮಾತಾಡ್ತಾರೆ, ಕಾಸು ಕೊಡಬೇಕಾ ಮಾತಾಡೋಕ್ಕೆ. ಈ ಪ್ರೊಫೆಸರ್ಸ್ ಮೊರಾಲಿಟಿ. ಎಸ್, ಸ್ಟೀಫನ್ ಟಾಕ್ಸ್ ವೆಲ್. ಹಿ ಪ್ರೊಫೆಸರ್ಸ್ ಮೊರಾಲಿಟಿ, ಅವನಿಗೆ ನೈತಿಕತೆ ಇದೆ. ಆಲ್ ಸಾರ್ಟ್ಸ್ ಆಫ್ ಹಂಬಗ್ಸ್ ಪ್ರೊಫೆಸರ್ಸ್ ಮೊರಾಲಿಟಿ. ಮೊರಾಲಿಟಿ ಯಾರಿಗಿಲ್ಲ? ಆಲ್ ಸಾರ್ಟ್ಸ್ ಆಫ್ ಹಂಬಗ್ಸ್, ಎಲ್ಲ ಹಂಬಗ್ಸ್ ಮಾಡೋರು ಎಲ್ಲರೂ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ. ಮೊರಾಲಿಟಿ ಎಲ್ರಿಗೂ ಇದೆ. ಐ ಕೋಟ್ ಆ್ಯಂಡ್ ಅನ್ಕೋಟ್, ಎಲ್ಲಿಂದ ಎಲ್ಲಿವರೆಗಿದೆ ಮೊರಾಲಿಟಿ? All of them speak of morality. From the House of Commons to the House of Correction, they speak of morality. There is a general profession of morality. Yes, from the House of Commons to the House of Correction, everything is done on morality. Everything is based on morality. There is a general profession of morality. ನೈತಿಕತೆಯ ಉದ್ಯೋಗವೇ ಇದೆ ಅಲ್ಲಿ. Except among our people. Among our people. Yes, from House of Commons to House of Correction, everyone speak of morality. There is a general profession of morality, but that morality is not among the people. ಸಾಮಾನ್ಯ ಜನರ ನೈತಿಕತೆ ಇಲ್ಲ. It really is that exception which makes our people quite reviving. That's why it really is that exception which makes our people quite reviving. Our people, there is no that because of that exception, there is no morality among our people. That's why our people are quite capable of being revived. I unquote, he is one of the fluffy classes, and Mr. Bounderby is not possessed of that delicacy which would soften so tight a hand. Moreover, Stephen does not belong to a high class. He is from the fluffy class, from low class. So, Mr. Bounderby, who belongs to higher class, doesn't have that delicacy to soften such a tight hand. So on hard manner, on background, the way he has been brought up, the virtues, the people that he interacts with, the virtues of his class has made him a tough man. And Mr. Bounderby, who belongs to a different class, doesn't have the delicacy. ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವ, ಅವ್ರನ್ನ ಹೇಗೆ ಆ ಟೈಟ್ ಹ್ಯಾಂಡನ್ನು ಸಾಫ್ಟನ್ ಮಾಡಬೇಕು ಅನ್ನುವಂಥ ಸೂಕ್ಷ್ಮತೆಯೇ ಈ ನಮ್ಮ ಬೌಂಡಬಿಗಿಲ್ಲ. ಸೊ ಆನ್ ದಟ್ ಡೇ there was conflict, there was clash between the ideas of Mr. Bounderby and Mr. Stephen. And therefore that fellow Stephen, he was injured. ಅವನಿಗೆ ಅವಮಾನ ಆಯಿತು, ಮನಸ್ಸಿಗೆ ಗಾಯ ಆಯಿತು. ಮೊದಲೇ ಅವ್ನು ಗಾಯಗೊಂಡಿದ್ದ, ಮಾನಸಿಕವಾಗಿ ನೋವನ್ನು ಅನುಭವಿಸಿದ್ದ. ಎಕ್ಸಾಸ್ಪರೇಟೆಡ್, ಸುಸ್ತಾಗ್ಬಿಡ್ತು ಅವನಿಗೆ, ಸಾಕಾಗೋಯ್ತು ಅವನಿಗೆ, ಹತಾಶನಾದ. ಹಿ ಲೆಫ್ಟ್ ದ ಹೌಸ್ ಗ್ರಂಬ್ಲಿಂಗ್. ಅದಕ್ಕೆ ಹೇಗೋದ ಅವನು? ಡಿಡ್ ಹಿ ಗೋ ಇನ್ ಎ ವೆರಿ ಕಂಫರ್ಟೇಬಲ್ ಮ್ಯಾನರ್? ನೋ, ಗ್ರಂಬ್ಲಿಂಗ್, ಗೊಣಕೊಂಡೋದ, ಬೈಕೊಂಡೋದ. yielded to the offer of somebody. When he went out, someone who wanted to interfere in the affair of the mill might have offered him something. ಅವನಿಗೇನೋ ಆಫರ್ ಮಾಡಿರಬೇಕು, ಅವ್ರ ಆಫರ್ಗೆ ಅವ್ನು ಈಲ್ಡ್ ಆಗಿರಬೇಕು. ಹೂ ಪ್ರಪೋಸ್ ಟು ಹಿಮ್ ಟು ಗೋ ಇನ್ ಫಾರ್ ಸಮ್ ಶೇರ್ ಇನ್ ದಿಸ್ ಬ್ಯಾಂಕ್ ಬಿಸ್ನೆಸ್. ನೋಡಪ್ಪ, ನಾವು ಹೇಳ್ದಂಗೆ ಕೇಳ್ಬಿಡು, ಬ್ಯಾಂಕ್ ದರೋಡೆ ಮಾಡು, ನಿಮಗೆ ಬ್ಯಾಂಕಲ್ಲಿ ಶೇರ್ ಕೊಡ್ತೀವಿ ಅಂತ ಹೇಳಿರಬೇಕು. ಆ್ಯಂಡ್ ಪುಟ್ ಸಮಥಿಂಗ್ ಇನ್ ಇಸ್ ಎಂಟಿ ಪಾಕೆಟ್. ಅವ್ನ ಜೇಬ್ ಖಾಲಿ ಇತ್ತು, ಅವ್ನ ಖಾಲಿ ಜೇಬಲ್ಲಿ ಏನೋ ತುಂಬಿರಬೇಕು ದುಡ್ಡನ್ನು. ಆ್ಯಂಡ್ ರಿಲೀವ್ಡ್ ಇಸ್ ಮೈಂಡ್ ಎಕ್ಸ್ಟ್ರೀಮ್ಲಿ. ವಾಟ್ ಡಿಡ್ ಹಿ ವಾಂಟ್? ಹಿ ವಾಂಟೆಡ್ ಮನಿ. ಸೊ ಈ ಎಕ್ಸ್ಟ್ರೀಮ್ಲಿ ವಾಸ್ ರಿಲೀವ್ಡ್. ಅವನಿಗೆ ಖುಷಿ ಆಯಿತು. ಅವನೇನು ಮಾಡ್ದ? ಬ್ಯಾಂಕ್ ದರೋಡೆ ಮಾಡಿರ್ಬೋದಲ್ವಾ? ಇಫ್ ಹಿ ಹ್ಯಾಡ್ ನಾಟ್ ಅವೈಲ್ಡ್ ಹಿಮ್ಸೆಲ್ಫ್ ಆಫ್ ಸಚ್ ಅನ್ ಆಪರ್ಚುನಿಟಿ. ಅವಕಾಶ ಸಾಧ್ಯತೆ ಇದೆ. ರಿಯಲಿ, if that proposal was made to him, if he had not availed, ಆ ಅವಕಾಶನ ನಾವು ಉಪಯೋಗಿಸ್ಕೊಂಡಿರಲಿಲ್ಲ ಅಂತಂದರೆ, ಆ ಥರ ಅವಕಾಶನ, he would have been an uncommon. ನಿಜಕ್ಕೆ ಒಪ್ಕೋತೀನಿ, ಅವನೊಬ್ಬ ಕಾಮನ್ ಮ್ಯಾನ್ ಅಲ್ಲ, ಅನ್ಕಾಮನ್ ಮ್ಯಾನ್ ಅಂತ. ಇನ್ಸ್ಟೆಡ್ ಆಫ್ ಎ ಕಾಮನ್ ಫೆಲೋ, ಸಾಮಾನ್ಯ ಮನುಷ್ಯ ಅಲ್ಲ ಅವನು, ಅಸಾಮಾನ್ಯ ಮನುಷ್ಯ ಅಂತ ಒಪ್ಕೋತೀನಿ. ಲಂಚ ಅಂಥ ಸಂದರ್ಭದಲ್ಲೂ ಅವ್ನ ಕಷ್ಟದಲ್ಲಿರುವಾಗಲೂ, ಇವ್ನ ಕೆಲಸದಿಂದ ತೆಗೆದಾಕಿರುವಾಗಲೂ ಯಾರು ಬಂದು ನೋಡಯ್ಯ ನಿಂಗಿಷ್ಟು ಬ್ಯಾಂಕಲ್ಲಿ ಶೇರ್ ಕೊಡ್ತೀನಿ, ಬ್ಯಾಂಕ್ ದರೋಡೆ ಮಾಡೋ, ಈ ಥರ ನನಗೆ ಕೊಟ್ಟು ದುಡ್ಡು ಕೊಟ್ಟಿದ್ದು ಮಾಡಿಸಿರ್ಬೋದು. ಅವನು ಅದನ್ನು, ಆ ಅವಕಾಶನ ಆ ಸಂದರ್ಭದಲ್ಲಿ ಒಪ್ಕೊಂಡಿರಲಿಲ್ಲ ಅಂದರೆ ಆವಾಗ ಒಪ್ಕೋತೀನಿ, ಈಸ್ ನಾಟ್ ಎ ಕಾಮನ್ ಮ್ಯಾನ್, ಈಸ್ ಅನ್ ಅನ್ಕಾಮನ್ ಮ್ಯಾನ್ ಅಂತ. ಆರ್ ಇಫ್ ಯು ಹ್ಯಾಡ್ ದ ಕ್ಲೆವರ್ನೆಸ್, ಇನ್ನೊಂದು ಸಾಧ್ಯತೆ ಇದೆ. ಇಫ್ ಯು ವರ್ ಎ ಕ್ಲೆವರ್ ಮ್ಯಾನ್, ಹಿ ಮೇ ಹ್ಯಾವ್ ಒರಿಜಿನೇಟೆಡ್ ಇಟ್ ಆಲ್ ಟುಗೆದರ್. ಅವನ ತಲೆಗೆ ಯಾಕೆ ಬಂದಿರಬಾರ್ದು ಬ್ಯಾಂಕ್ ದರೋಡೆ ಮಾಡಬೇಕು, ಕಷ್ಟದಲ್ಲಿದ್ದೀನಿ, ಓಡೋಗ್ಬಿಡ್ಬೇಕು, ಕೆಲಸ ಇಲ್ಲ ಅಂತ. ಬಟ್ ಲೀವ್ಸ್ ಆರ್ ಜೆಂಟ್ಲಿ ಡಿನೈಸ್ಡ್, ಅಗ್ರಿ ವಿತ್ ಹಿಮ್.
ತುಂಬ ಸಭ್ಯವಾಗಿ ಅವಳು ನೋ 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 ಐ ಡೋಂಟ್ ಅಗ್ರಿ ವಿತ್ ಈಸ್ ನಾಟ್ ದಟ್ ಸಚ್ ಎ ಫೆಲೋ, ಐ ಟ್ರಸ್ಟ್ ಹಿಮ್, ಈಸ್ ಸೋ ಆನೆಸ್ಟ್ ಫೆಲೋ ಅಂತ ಅವಳು ನಿರಾಕರಿಸ್ತಾಳೆ. ಮಿಸ್ಟರ್ ಹಾರ್ಟರ್ ಟೆಲ್ಸ್ ದಟ್ ಹಿ ಹ್ಯಾಸ್ ಟೋಲ್ಡ್ ಓನ್ಲಿ ವಾಟ್ ಈಸ್ ರೀಸನೇಬಲ್, ನಥಿಂಗ್ ವಾಸ್. ವಾಟ್ ಈಸ್ ರೀಸನೇಬಲ್, ನನಗೆ ಯಾವುದು ವಿವೇಕ ಅನ್ನಿಸ್ತು, ಯಾವುದು ಕಾರಣ ವೈಚಾರಿಕವಾಗಿದೆ ಅಂತ ಅನ್ನಿಸ್ತು ಅದನ್ನು ಹೇಳಿದೆ ನಾನು. ವಾಟ್ಸ್ ಪಾಸಿಬಲ್ ಅದನ್ನು ಹೇಳಿದೆ. ನಥಿಂಗ್ ವಾಸ್, ನಾನು ಕೆಟ್ಟದ್ದೇನು ಹೇಳಲಿಲ್ಲ. ಹಿ ಹ್ಯಾಸ್ ಡನ್ ಇಟ್ ಅಂತ ನಾನು ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ವಿತ್ ಕಾನ್ಫಿಡೆನ್ಸ್ ಆ್ಯಂಡ್ ಅಶ್ಯೂರೆನ್ಸ್ ಈ ಓನ್ಲಿ ಹ್ಯಾಸ್ ಡನ್ ಇಟ್ ಅಂತ ಹೇಳ್ತಿಲ್ಲ. ದಿಸ್ ಪಾಸಿಬಿಲಿಟಿ ಇಸ್ ದೇರ್ ಅಂತ ಹೇಳ್ತಾ ಇದ್ದೀನಿ. ಹಿ ಹ್ಯಾಸ್ ಟಾಕ್ಡ್ ಇಟ್ ಓವರ್ ವಿತ್ ಹಿಸ್ ಫ್ರೆಂಡ್ ಟಾಮ್, ಬಿಕಾಸ್ ನಾನು ಇದನ್ನು ವೈ ಐ ಕೇಮ್ ಟು ದಿಸ್ ಕನ್ಕ್ಲೂಷನ್, ಐ ಟಾಕ್ಡ್ ಇಟ್ ಓವರ್ ಮಿಸ್ಟರ್ ಟಾಮ್ ಜೊತೆಗೆ ಮಾತಾಡಿದ್ದೀನಿ. ಆ್ಯಂಡ್ ಮೋರ್ ದ್ಯಾನ್ ಒನ್ಸ್ ಐ ಹ್ಯಾವ್ ಟಾಕ್ಡ್ ವಿತ್ ಹಿಮ್ ಆ್ಯಂಡ್ ಹಿ ಹ್ಯಾಸ್ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ವಿತ್ ಹಿಮ್. ಅವನು ಕೂಡ ಅವನೇ ಮಾಡಿರೋದು ಅಂತ ಹೇಳ್ತಾನೆ. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಆಫ್ ದ ಸೇಮ್ ಒಪಿನಿಯನ್, ವಿ ಟು ಆರ್ ಆಫ್ ದ ಸೇಮ್ ಒಪಿನಿಯನ್, ನಾವಿಬ್ಬರು ಒಂದೇ ಅಭಿಪ್ರಾಯಕ್ಕೆ ಬಂದಿದ್ದೀವಿ. ದೇ ಟಾಕ್ ಅವೇ, ದೇ ವಾಕ್ ಅವೇ, ಹೀಗೆ ಮಾತಾಡ್ಕೊಂಡು ದೇ ವಾಕ್ ಅವೇ ಅಮಾಂಗ್ ದ ಲೇನ್ಸ್, ಹಾಗೆ ಬೀದಿಲಿ ನಡ್ಕೊಂಡು ಹೋಗ್ತಾರೆ. ಆ್ಯಂಡ್ ದೇ ಆರ್ ಡಿಸಪಿಯರ್ಡ್ ಬಿಹೈಂಡ್ ದ ಬುಷ್, ಹಾಗೆ ನಡ್ಕೊತಾ ಒಂದು ಬುಷಿಂದ ಪೊದೆಯಿಂದ ಮರೆ ಆಗ್ತಾರೆ. ಆ್ಯಂಡ್ ಮಿಸಸ್ ಪಾಸಿಟ್ ಹೂ ಈಸ್ ಅಬ್ಸರ್ವಿಂಗ್ ದೆಮ್ leaning and she is leaning on his arm without a little thought how she is going down and down and down in the staircase of Mrs. Parsit. ಅವಳು ಅವನ ತೋಳಿಗೆ ತಲೆಯನ್ನು ಇಟ್ಟು ನಡ್ಕೊಂಡು ಹೋಗ್ತಾ ಇದ್ದಾಳೆ ಲೂಯಿಸಾ. ಆ್ಯಂಡ್ ಅದನ್ನು ಇವಳು ಅಬ್ಸರ್ವ್ ಮಾಡ್ತಿದ್ದಾಳೆ. ಆ್ಯಂಡ್ ಲೂಯಿಸಾ ಈಸ್ ನಾಟ್ ಅವೇರ್ ಆಫ್ being observed and she doesn't know that she is going down and down down in the staircase of Mrs. Parsit. ಮಿಸಸ್ ಪಾಸಿಟ್ನ ದೃಷ್ಟಿಯಲ್ಲಿ ಅವಳ ಘನತೆ ಗೌರವ ಕೆಳಕ್ಕೆ ಇಳಿತಾರೆ ಅಂತ ಲೂಯಿಸಾಗೆ ಆದರೆ ಪರಿವೇ ಇಲ್ಲ. ಮಿಸಸ್ ಪಾಸಿಟ್ ಕೀಪ್ಸ್ ವಾಚಿಂಗ್ ದ ಇಮ್ಯಾಜಿನರಿ ಸ್ಟೇರ್ ಕೇಸ್ ಡೇ ನೈಟ್ ಆ್ಯಂಡ್ ಡೇ, ಹೀಗೆ ಹಂತವಾಗಿ ಆ ಕಾಲ್ಪನಿಕವಾದಂಥ ಸ್ಟೇರ್ ಕೇಸನ್ನು ಮೆಟ್ಲನ್ನು ಹಗಲು ರಾತ್ರಿ ಗಮನಿಸ್ತಾ ಇದ್ದಾಳೆ. ಲೂಯಿಸಾ ಹತ್ತುತ್ತಾ ಇದ್ದಾಳ ಇಳಿತಾ ಇದ್ದಾಳ ಅಂತ. ಎವ್ರಿ ಡೇ ಲೂಯಿಸಾ ಕ್ಲೈಮ್ಸ್ ಆ್ಯಂಡ್ ಕಮ್ಸ್ ಡೌನ್. ಶಿ ಸೀಸ್ ಜೇಮ್ಸ್ ಹಾರ್ಟರ್ಸ್ ಕಮ್ ಆ್ಯಂಡ್ ಗೋ. ಎವ್ರಿ ಡೇ ಜೇಮ್ಸ್ ಹಾರ್ಟರ್ಸ್ ಕಮ್ ದೇರ್ ಆ್ಯಂಡ್ ಗೋ ಔಟ್. ಶಿ ಹಿಯರ್ಸ್ ಆಫ್ ಹಿಮ್ ಹಿಯರ್ ಆ್ಯಂಡ್ ದೇರ್, ಅಲ್ಲಿ ಇಲ್ಲಿ ಅವನ ಬಗ್ಗೆ ವಿಷಯ ಕೇಳ್ತಾ ಇದೆ. ಶಿ ಸೀಸ್ ದ ಚೇಂಜಸ್ ಆಫ್ ದ ಫೇಸ್ ಹಿ ಹ್ಯಾಸ್ ಸ್ಟಡೀಡ್. ಅಷ್ಟೇ ಅಲ್ಲ, ಆ ಜೇಮ್ಸ್ ಹಾರ್ಟರ್ ಸ್ಟಡಿ ಮಾಡ್ತಿರೋಂಥ ಆ ಫೇಸಲ್ಲಿ, ಲೂಯಿಸಾ ಫೇಸಲ್ಲಿ ಚೇಂಜಸ್ ಆಗ್ತಿರೋದನ್ನು ಲೂಯಿಸಾ ಮಿಸಸ್ ಪಾಸಿಟ್ ಈಸ್ ಆಲ್ಸೋ ಸೀಯಿಂಗ್, ಅಬ್ಸರ್ವಿಂಗ್. ಶಿ ಟು ರಿಮಾರ್ಕ್ಸ್ ಹೌ ಆ್ಯಂಡ್ ವೆನ್ ಇಟ್ ಹ್ಯಾಸ್ ಕ್ಲೌಡೆಡ್. ಶಿ ಈಸ್ ಅಬ್ಸರ್ವಿಂಗ್ ಹೌ ಆ್ಯಂಡ್ ವೆನ್, ಯಾವಾಗ ಮುಖದಲ್ಲಿ ಕ್ಲೌಡೆಡ್ ದುಃಖ ಬರುತ್ತೆ, ಹೌ ಆ್ಯಂಡ್ ವೆನ್ ಇಟ್ ಹ್ಯಾಸ್ ಕ್ಲಿಯರ್ಡ್, ಯಾವಾಗ ದುಃಖ ಬೇಸರ ಕ್ಲಿಯರ್ ಆಗುತ್ತೆ, ಆ್ಯಂಡ್ ವೆನ್ ಇಟ್ ಈಸ್ ಕ್ಲಿಯರ್ಡ್, ಹೌ ಇಟ್ ಈಸ್ ಕ್ಲಿಯರ್ಡ್. ಶಿ ಈಸ್ ಆಲ್ಸೋ ಅಬ್ಸರ್ವಿಂಗ್ ಲೈಕ್ ಮಿಸ್ಟರ್ ಹಾರ್ಟರ್ಸ್. ಶಿ ಹ್ಯಾಸ್ ಕೆಪ್ಟ್ ಹರ್ ಬ್ಲ್ಯಾಕ್ ಐಸ್ ವೈಡ್ ಓಪನ್. ಅವಳ ಕಪ್ಪು ಕಣ್ಣುಗಳನ್ನು ಶಿ ಆಲ್ವೇಸ್ ಕೆಪ್ಟ್ ವೈಡ್ ಓಪನ್ ಟು ಸ್ಟಡಿ ದ ಫೇಸ್ ಆಫ್ ಮೂಮೆಂಟ್ಸ್ ಆಫ್ ಲೂಯಿಸಾ ವಿತ್ ನೋ ಟಚ್ ಆಫ್ ಪಿಟಿ. ದರ್ ಇಸ್ ನೋ ಟಚ್ ಆಫ್ ಪಿಟಿ ಇನ್ ದೋಸ್ ಐಸ್. ಆ ಕಣ್ಣುಗಳಲ್ಲಿ ಕರುಣೆನೇ ಇಲ್ಲ, ನಿಷ್ಕಾರಣವಾದ ಕಣ್ಣುಗಳು. ಆ್ಯಂಡ್ ನೋ ಟಚ್ ಆಫ್ ಕಂಪಂಕ್ಷನ್, ಆಲ್ ಅಬ್ಸರ್ವ್ಡ್ ಇನ್ ದ ಇಂಟ್ರೆಸ್ಟ್ ಆಫ್ ಸೀಯಿಂಗ್ ಇಟ್. ದರ್ ಇಸ್ ನೋ ಟಚ್ ಆಫ್ ಕಂಪಂಕ್ಷನ್, ಓನ್ಲಿ ದೋಸ್ ಐಸ್ ಆರ್ ಅಬ್ಸರ್ವ್ಡ್ ಇನ್ ದ ಇಂಟ್ರೆಸ್ಟ್ ಆಫ್ ಸೀಯಿಂಗ್ ಹರ್. ಅಲ್ಲಿ ಬೇರೆ ಯಾವುದೇ ಥರದ ಫಂಕ್ಷನಿಂಗ್ಸ್ ಇಲ್ಲ, ಓನ್ಲಿ ದೇ ಆರ್ ಪೊಸೆಸ್ಡ್ ಆಫ್ ಸೀಯಿಂಗ್, ಅಬ್ಸರ್ವಿಂಗ್ ಲೂಯಿಸಾ with full of contempt for Mr. Bondaby's portrait. One kade she is jealous of Lisa and she is happy that she is coming down, and she is full of contempt for Mr. Bondaby's portrait. ಎದುರುಗಡೆ ಬಾಂಡಬಿಗೆ ಏನು ಪ್ರೀತಿ ತೋರಿಸ್ತಾಳೆ, ಸಿಂಪತಿ ತೋರಿಸ್ತಾಳೆ, ಪಿಟಿ ತೋರಿಸ್ತಾಳೆ, how much care she takes. But when he is away, when she is sitting in front of his portrait, she is full of contempt for Mr. Bondaby. She has not the smallest intention of interrupting the descent. Yes, she she has contempt for Mr. Bondaby ಅಲ್ಲ, his wife. ಅವ್ರ ಮನೆ ಅನ್ನ ತಿಂತಿದ್ದಾಳೆ ಅವಳು. ಶಿ ಈಸ್ ಡಿಸೆಂಡಿಂಗ್, ಅವಳು ತನ್ನ ಸ್ಟೇಟಸಿಂದ ಕೆಳಗೆ ಬರ್ತಿದ್ದಾಳೆ. ಆ್ಯಂಡ್ ಶಿ ಹ್ಯಾಡ್ ಟು ಇಂಟ್ರಪ್ಟ್, ಬಟ್ ಶಿ ಹ್ಯಾಸ್ ನೋ ಇಂಟೆನ್ಷನ್ ಆಫ್ ಇಂಟ್ರಪ್ಟಿಂಗ್ ದ ಡಿಸೆಂಟ್. ಅವಳು ಲೂಯಿಸಾ ಅವಳ ಸ್ಥಾನದಿಂದ ಕೆಳಕ್ಕೆ ಬರ್ತಿರುವಾಗ ಅಲ್ಲಿ ಬಾಂಡಬಿಗೋಸ್ಕರ ಆದ್ರೂ ಎಚ್ಚರಿಸಬೇಕು ಅನ್ನೋಂಥ ಯಾವ ಉದ್ದೇಶ ಇಲ್ಲ. ಬಿಕಾಸ್ ಶಿ ಹ್ಯಾಸ್ ಕಂಟೆಂಪ್ಟ್ ಫಾರ್ ಮಿಸ್ಟರ್ ಬಾಂಡಬಿ ದಟ್ ಹಿ ಹ್ಯಾಸ್ ನಾಟ್ ಮ್ಯಾರಿಡ್, ಪ್ರಪೋಸ್ ಟು ಹರ್. ಶಿ ಈಸ್ ಈಗರ್ ಟು ಸಿ ಇಟ್ ಅಕಂಪ್ಲಿಷ್ಡ್. She wanted Louisa to come down, to descend.
ಶಿ ಈಸ್ ಈಗರ್ ಟು ಸಿ ಇಟ್ ಅಕಂಪ್ಲಿಷ್. ಲೂಯಿಸಾ ಕೆಳಗೆ ಬರಬೇಕು ಅನ್ನೋದನ್ನು ನೋಡಲಿಕ್ಕೆ ಅವಳು ಕುತೂಹಲ ಭರಿತಳಾಗಿದ್ದಾಳೆ. ಶಿ ವೇಟ್ಸ್ ಪೇಷಂಟ್ಲಿ ಫಾರ್ ದ ಲಾಸ್ಟ್ ಫಾಲ್. ತಾಳ್ಮೆಯಿಂದ ಕಾಯ್ತಾ ಇದ್ದಾಳೆ. ವೆನ್ ಫಾರ್ ದ ಲಾಸ್ಟ್ ಫಾಲ್ ಆಫ್ ಲೂಯಿಸಾ. ಲೂಯಿಸಾ ಯಾವಾಗ ಕೊನೆಗೆ ಢಮಾರ್ ಅಂತ ಕೆಳಗೆ ಬಿದ್ದೋಗ್ತಾಳೆ ಅಂತ ಕಾಯ್ತಾ ಇದ್ದಾಳೆ, ನೆಲ ಕಟ್ತಾಳೆ ಅಂತ. ಆಸ್ ಫಾರ್ ದ ರೈಪ್ನೆಸ್ ಆ್ಯಂಡ್ ಫುಲ್ನೆಸ್ ಆಫ್ ದ ಹಾರ್ವೆಸ್ಟ್ ಆಫ್ ಹರ್ ಹೋಪ್ಸ್, ಶಿ ಹ್ಯಾಸ್ ಹೋಪ್ಡ್ ದಟ್ ಶಿ ವಿಲ್ ಫೈನಲಿ ಫಾಲ್ ಡೌನ್ ಅಂತ ಅನ್ಕೋತಿದ್ದಾಳೆ. ಆ್ಯಂಡ್ ಅವಳ ಭರವಸೆಯ ಕೊನೆಯ ರೈಪ್ನೆಸ್, ಆ ಹಾರ್ವೆಸ್ಟ್ಗೋಸ್ಕರ, ಆ ಫಲಿತಾಂಶಕ್ಕೋಸ್ಕರ, ರಿಸಲ್ಟ್ಗೋಸ್ಕರ ಶಿ ಈಸ್ ವೇಟಿಂಗ್ with patience. She silently keeps her weary gaze upon the stage in expectancy. Silently she keeps her weary gaze upon the stage in expectancy. When will that last fall of Louisa occur? When will she reach the last stage, reach the last step of her life? She is eagerly waiting. ಅವಳು ಯಾವಾಗ ಕೆಳಗೆ ಬೀಳ್ತಾಳೆ, ಈಗ ಏನು ಸ್ಟೇಟಸ್, ಏನು ಗೌರವ, ಏನು ರೆಸ್ಪೆಕ್ಟ್ ಶಿ ಈಸ್ ಎಂಜಾಯಿಂಗ್ ಆಸ್ ವೈಫ್ ಆಫ್ ಮಿಸಸ್ ಬೌಂಡರ್ಬಿ. ಐ ಆಟ್ ಟು ಬಿ ದೇರ್. She is eagerly waiting for the fall of Louisa. So in this way, in this chapter, we come to know about the strengthened relationship of Mr. James Harthouse and Louisa, and Mrs. Sposset's eagerness to see the fall of Louisa. I think you have understood the explanation of this chapter. If you have any comment or query, post it in the comment box. Take care. Bye.